ಹಾಯ್, ಇದು ಮಂಗಳವಾರದ ಬ್ಲಾಗ್. ಬೆಳಗ್ಗೆ ಎದ್ದು ತಿಂಡಿ ಮಾಡಿ ನಮ್ಮ ಯಜಮಾನ್ರಿಗೆ ತಿಂಡಿ ಕೊಟ್ಟು ಅವ್ರನ್ನ ಡ್ಯೂಟಿಗೆ ಕಳಿಸ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ. ಪೂಜೆ ಮಾಡೋ ವರ್ಷದಲ್ಲಿ ಮಧ್ಯಾಹ್ನ ಆಗೋಯಿತು. ಎಲ್ಲ ಆಗ ಪೂಜೆ ಮಾಡಬಾರ್ದು, ಈಗ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನಮಗೆ ಮನೆ ಕೆಲಸ ಎಲ್ಲ ಮುಗಿಸಿ ನೀಟಾಗಿ ನೆಮ್ಮದಿಯಿಂದ ಪೂಜೆ ಮಾಡಿಬಿಟ್ಟು ಆರಾಮಾಗಿ ಕುತ್ಕೋಬೇಕು ದೇವ್ರ ಮುಂದೆ. ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಅರ್ಧಂಬರ್ಧ ಪೂಜೆ ಮಾಡಿಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಮಾಡ್ಕೋಬಾರ್ದು. ಎಲ್ಲ ಕೆಲಸ ಮಾಡಿಬಿಟ್ಟು ನೆಮ್ಮದಿಯಿಂದ ಪೂಜೆ ಮಾಡಿಬಿಟ್ಟು ಪ್ರಶಾಂತವಾಗಿ ಕುತ್ಕೊಂಡು ಅದೇ ಒಂಥರ ನಮಗೆ ತೃಪ್ತಿ. ದೇವ್ರ ಮುಂದೆ ಕುತ್ಕೊಂಡು ಒಂದು 10 ನಿಮಿಷ ನಿಧಾನಕ್ಕೆ ಬೇಡ್ಕೊಂಡು ಪೂಜೆ ಮಾಡೋದಿದೆಯಲ್ಲ, ಅದೇ ಒಂಥರ ಖುಷಿ. ನಾನು ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋ ಅಷ್ಟರಲ್ಲಿ 12 ಗಂಟೆ ಆಯಿತು. ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ರೆಡಿ ಆಗೋಣ ಅಂತ ರೆಡಿ ಆದೆ. ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ನಾನು ರೆಡಿ ಆಗಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಮನೆಯವರೇ ಬಂದುಬಿಟ್ರು. ಹೌದು, ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಕಾಜಲ್ ಬಂದ್ಬಿಟ್ಟು ಐಕಾನಿಕ್. ನಾನು ಯೂಸ್ ಮಾಡ್ತಾ ಇರೋ ಇಲ್ಲಿ ಲಿಪ್ಸ್ಟಿಕ್ ಬಂದ್ಬಿಟ್ಟು ಲ್ಯಾಕ್ಮಿ ಮ್ಯಾಟ್. ಅದಾದಮೇಲೆ ನಾನು ಇಲ್ಲಿ ವೇರ್ ಮಾಡಿರೋವಂಥ ಡ್ರೆಸ್ ಬಂದುಬಿಟ್ಟು ಮೀಶೋಯಿಂದ ಬೈ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಸಿಂಪಲಾಗಿ ಆಚೆ ಎಲ್ಲಾದರೂ ಹೋಗಿ ಬರೋದಕ್ಕೆ, ಮನೇಲಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ನಾನು ಜಸ್ಟ್ ಇದಕ್ಕೆ 250-300 ಕೊಟ್ಟಿದ್ದೆ ಅನಿಸುತ್ತೆ ಅಷ್ಟೇ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕಾಫಿ ಮಾಡಿಕೊಡು ಅಂದರು. ಕಾಫಿ ಮಾಡಿಕೊಟ್ಟೆ. ಕಾಫಿ ಕೊಟ್ಬಿಟ್ಟು ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರೋಣ, ತರಕಾರಿ ಹೂವೆಲ್ಲ ತರಬೇಕು ಅಂತ ಹೇಳಿದೆ. ಇಬ್ಬರು ಬೈಕಲ್ಲಿ ಹೋದ್ವಿ. ನೋಡ್ಬೋದು ನೀವು ಈ ಜಾಗನ. ಇದು ಯಾರಿಗಾದ್ರೂ ಗೊತ್ತಿದ್ದರೆ ಯಾವ ಪ್ಲೇಸ್ ಅಂತ ಕಮೆಂಟ್ ಮಾಡಿ. ನಾವು ಆಲ್ಮೋಸ್ಟ್ ಇಲ್ಲೇ ಶಾಪಿಂಗ್ ಮಾಡೋದು, ತರಕಾರಿ ಹೂವು ಹಣ್ಣು ಎಲ್ಲನೂ ತೊಗೊಳ್ಳೋದು ನೋಡಿ ನಮ್ಮ ಮನೆಯವ್ರು ಪರ್ಚೇಸ್ ಮಾಡ್ತಾ ಇರೋದು. ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ.